ಮುಂದಿನ ಸಚಿವರು ನೋಡೋದ ನರೇಂದ್ರ ಸ್ವಾಮಿ ಮಳವಳ್ಳಿ MLA ಕೃಷಿ ಸಚಿವರಾಗಿದ್ದಾರೆ ಈಗ. ಬಟ್ ನರೇಂದ್ರ ಸ್ವಾಮಿ ಅವರಿಗೆ ಕೃಷಿ ಸಚಿವಕ್ಕಿಂತಲೂ ಹೆಚ್ಚಾಗಿ ಅವರು ಬೇರೆ ಒಂದು ಸಚಿವ ಸ್ಥಾನವನ್ನು ಕೇಳ್ತಾ ಇದ್ರು. ಸಮಾಜ ಕಲ್ಯಾಣ ಕೊಡಿ ಅಥವಾ ಅರಣ್ಯ ಮತ್ತು ಪರಿಸರ ಖಾತೆಯನ್ನು ಕೊಡಿ ಅನ್ನೋ ಒಂದು ಡಿಮ್ಯಾಂಡನ್ನು ಇಟ್ಟಿದ್ರು ಅನ್ನೋ ಒಂದು ಮಾಹಿತಿ. ಬಟ್ ಅವರಿಗೆ ಕೇಳಿ ಸಿಗಲಿಲ್ಲ. ಕೊನೆಗೂ ಕೃಷಿ ಇಲಾಖೆ ಸಿಕ್ಕಿದೆ. ಅವರು ಈ ಹಿಂದೆ ಚಂದ್ರಸ್ವಾಮಿ ಅದೇ ಜಿಲ್ಲೆಯವರು ಕೃಷಿ ಸಚಿವರಾಗಿದ್ದರು. ಈಗ ನರೇಂದ್ರ ಸ್ವಾಮಿ ಅವರ ಬಳಿಗೆ ಹೋಗಿದೆ. ಸೊ ಸಮಾಜ ಕಲ್ಯಾಣ ಇಲಾಖೆಗೆ ಪಟ್ಟಿಡಿದ್ರು ನರೇಂದ್ರ ಸ್ವಾಮಿ. ಕೊನೆ ಕ್ಷಣದವರೆಗೂ ನರೇಂದ್ರ ಸ್ವಾಮಿ ಅವರ ಯಾವ ಖಾತೆ ಯಾವ ಇಲಾಖೆ ಅನ್ನೋದು ಗೊತ್ತಾಗಲಿಲ್ಲ. ಕೊನೆಗೆ ಗೊತ್ತಾಗಿದೆ ನರೇಂದ್ರ ಸ್ವಾಮಿ ಅವ್ರದ್ದು. ಸೊ ಮುನಿಯಪ್ಪ 5 ವರ್ಷ ಮಂತ್ರಿ ಏನು ಆಗಿದ್ರು, ಕಳೆದ 3 ವರ್ಷ ಮಂತ್ರಿ ಆಗಿದ್ರು. ಈಗ ಮತ್ತೆ ಮಂತ್ರಿ ಆಗ್ತಿದ್ರೆ ಅವ್ರಿಗೆ ಅವ್ರ ಬದಲು ನನಗೆ ಕೊಡಿ ಅಂತ ಕೇಳ್ತಾ ಇದ್ರು. ಬಟ್ ಕೊನೆಗೆ ನರೇಂದ್ರ ಸ್ವಾಮಿಗೆ ಸಿಗಲಿಲ್ಲ ಅದು. ಸೊ ಈಗ ಅವ್ರಿಗೆ ಕೃಷಿ ಸಚಿವರಾಗಿದ್ದಾರೆ. ಸೊ ಕೃಷಿನೂ ಒಳ್ಳೆ ಖಾತೆ, ತುಂಬ ದೊಡ್ಡ ಖಾತೆ, ರೈತರಿಗೆ ಹತ್ರ ಆಗುವಂಥ ಖಾತೆ, ಜನರಿಗೆ ಹತ್ರ ಆಗುವಂಥ ಖಾತೆ, ಸಮರ್ಥವಾಗಿ ನಿಭಾಯಿಸ್ತಾರೆ ಅನ್ನೋ ಒಂದು ಶಕ್ತಿ ಮತ್ತು ಕೆಪಾಸಿಟಿ ಇದೆ ನರೇಂದ್ರ ಸ್ವಾಮಿ ಅವರಿಗೆ. ಮತ್ತೆ ಯಾಕೆ ಅಸಮಾಧಾನ ಅಂತ ಅಲ್ಲ, ದೊಡ್ಡ ಮಟ್ಟದ ಅಸಮಾಧಾನ ಇಲ್ಲ ಅವ್ರಿಗೇನಂದರೆ ಸಮಾಜ ಕಲ್ಯಾಣ ಸಿಕ್ಕಿದ್ರೆ ಭಾಳ ಚೆನ್ನಾಗಿರ್ತಿತ್ತು ಅಂತ. ಯಾಕಂತ ಹೇಳಿದ್ರೆ ಪ್ರತಿ ಸರ್ಕಾರದಲ್ಲೂ ಕೂಡ ಸಮಾಜ ಕಲ್ಯಾಣ ಇಲಾಖೆ ಪಡೆಯೋದಕ್ಕೆ ಎಡ ಮತ್ತು ಬಲ ಸಮುದಾಯ ಪೈಪೋಟಿ ಇರುತ್ತೆ. ಈ ಬಾರಿ ಬಲಗೈ ಸಮುದಾಯದಿಂದ ಮಹದೇವಪ್ಪ ಮೊದಲು ಕಂಟಿನ್ಯೂ ಆಗಲಿಲ್ಲ. ಅದು KH ಮುನಿಯಪ್ಪ ಅವ್ರಿಗೆ ವರ ಆಯಿತು. ಅವ್ರು ಒಂದ್ ವೇಳೆ ಕಂಟಿನ್ಯೂ ಆಗಿದ್ರೆ ಮೋಸ್ಟ್ ಪ್ರಾಬಬ್ಲಿ ಅವ್ರಿಗೆ ಕಂಟಿನ್ಯೂ ಆಗ್ತಿದ್ರೇನೋ ಗೊತ್ತಿಲ್ಲ. ಆದರೆ KH ಮುನಿಯಪ್ಪ ಅವರು ಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಪಟ್ಟಿಡಿದು ಕೂತ್ಕೊಂಡ್ರು, ನನಗೆ ಬೇಕೇ ಬೇಕು ಅಂತ ಹೇಳ್ಬಿಟ್ಟು. ಮತ್ತು ಸೀನಿಯಾರಿಟಿ ಯಾರು ಅವ್ರು ಕೇಳಿದ್ದನ್ನು ಕೊಡೋಕ್ಕಾಗಲ್ಲ ಅಂತ ಹೇಳೋದಕ್ಕೆ ಆಗೋದು. ಹಾಗಾಗಿ ನರೇಂದ್ರ ಸ್ವಾಮಿ ಅವರು ಮೊದಲನೇದಾಗಿ ಸಮಾಜ ಕಲ್ಯಾಣ ಕೇಳಿದ್ರು. ಸಮಾಜ ಕಲ್ಯಾಣ ಸಿಗೋದಿಲ್ಲ ಅಂತ ಹೇಳಿದಾಗಲೇ ಅರಣ್ಯ ಕೇಳಿದ್ರು. ಅರಣ್ಯ ಮತ್ತು ಪರಿಸರ ಖಾತೆಯನ್ನು ಕೇಳಿದ್ರು. ಈ ಹಿಂದೆ ಈಶ್ವರ್ ಖಂಡ್ರೆ ಅವರು ನಿಭಾಯಿಸಿದಂತಹ ಇಲಾಖೆ. ಆದರೆ ಅವೆರಡಕ್ಕೂ ಕಂಪೇರ್ ಮಾಡಿದ್ರೆ ಇದೇನು ಕಡಿಮೆ ಖಾತೆ ಏನಿಲ್ಲ, ಒಳ್ಳೆ ಖಾತೆ. ನನ್ನ ಪ್ರಕಾರ ಕೃಷಿ ಅತ್ಯಂತ ಒಳ್ಳೆ ಖಾತೆ, ಜನರಿಗೆ ಹತ್ರ ಆಗುವಂಥ ಖಾತೆ. ನಮಗೆ ಕೃಷಿ ಸಮಾಜ ನಮ್ಮದು, ಎಸ್ಪೆಷಲಿ ಕರ್ನಾಟಕ ಕೃಷಿ ಆಧಾರಿತ ಏನು ಪದ್ಧತಿ ಜಾಸ್ತಿ ಇದೆ. ಎಲ್ಲ ಜಿಲ್ಲೆಯಲ್ಲೂ ಕೃಷಿ ಇದೆ, ರೈತರು ಜಾಸ್ತಿ ಇದ್ದಾರೆ. ಅವ್ರಿಗೆ ಒಳ್ಳೆಯದಾಗುವಂಥ ಉಪಯೋಗ ಆಗುವಂಥ ಯೋಜನೆಗಳನ್ನು, ಅವರಿಗೆ ಒಳ್ಳೆಯದಾಗುವಂಥ ಒಂದು ಕಾರ್ಯಕ್ರಮವನ್ನು ಮಾಡೋದಕ್ಕೆ ಒಳ್ಳೆ ಟೈಮ್ ಇದು, ಒಳ್ಳೆ ಅವಕಾಶ ನರೇಂದ್ರ ಸ್ವಾಮಿ ಅವರಿಗೆ. ಹೌದು, ಇನ್ನು ಇರೋದೇ 1.5 ವರ್ಷ. ಹೌದು, 1.5 ವರ್ಷದಲ್ಲಿ ಪ್ರತಿದಿನನೂ ಕೂಡ ಕೆಲಸ ಮಾಡಬೇಕಾಗುತ್ತೆ. ನರೇಂದ್ರ ಸ್ವಾಮಿ ಹಿಂದೆ ಮಂತ್ರಿ ಆಗಿ ಕೆಲಸ ಮಾಡಿರುವಂಥ ಅನುಭವ ಕೂಡ ಇದೆ. ಜೊತೆಗೆ ಅವ್ರದೇ ಜಿಲ್ಲೆಯವರು ಹಿಂದೆ 3 ವರ್ಷಗಳ ಕಾಲ ಕೃಷಿ ಸಚಿವರಾಗಿದ್ದು. ಯಾವ ಯೋಜನೆಗಳು ಏನು ಯಾವ ದಾರಿಯಲ್ಲಿ ಸಾಕ್ತಾ ಇದ್ವಿ, ಅದನ್ನ ಇನ್ನೆಷ್ಟು ಸ್ಪೀಡಾಗಿ ತಗೊಂಡೋಗ್ಬೇಕು, ಇದನ್ನೆಲ್ಲ ಭಾಳ ಇಬ್ರು ಆಗಿರೋದು ಒಂದು ರೀತಿ ಮಂಡ್ಯಾಗಿ ಬಾರಿ ಬಂಪರ್. ಬೇರೆ ರಾಜಕೀಯ ಒಬ್ರು ಕೃಷಿ ಒಂದಕ್ಕೊಂದು ಅಟ್ಯಾಚ್ಡ್. ಹೌದೌದು. ಹಾಗಾಗಿ ನರೇಂದ್ರ ಸ್ವಾಮಿ ಅವ್ರಿಗೇನು ಇದೇನು ಕಷ್ಟ ಏನಲ್ಲ, ಆದರೆ ಚೆನ್ನಾಗಿ ಮಾಡಲಿ ಅಷ್ಟೇ, ಚೆನ್ನಾಗಿ ಮಾಡ್ಬೇಕಷ್ಟೇ. ಎಸ್, ಇನ್ನೊಂದು ಇಂಟ್ರೆಸ್ಟಿಂಗ್ ಇದೆ, ಬ್ರೇಕ್ ಆದ್ಮೇಲೆ ಹೇಳೋಣ. ಇವರೆಲ್ಲರದು ಒಂದು ಕತೆ ಆದ್ರಂದ್ರೆ ಇವರೆಲ್ಲರೂ ಬೇರೆ ಬೇರೆ ಖಾತೆ ಕೇಳಿದ್ರು, ಅಸಮಾಧಾನ ಇರ್ಬೋದು. ಬಟ್ ಹಿರಿಯರೊಬ್ರಿಗೆ ಅವರು 2 ಖಾತೆ ಏನೋ ಪ್ರಬಲವಾದ ಖಾತೆ ಕೇಳಿದ್ರು. ಬಟ್ ಖಾತೆ ಕೊಟ್ಟರು ಮತ್ತೆ ಒಂದು 40 ದಿನಕ್ಕೆ ಮತ್ತೆ ಚೇಂಜ್ ಆಗಿಬಿಡ್ತು. ಬಟ್ ಈ ಖಾತೆ ಸಿಕ್ಕಿರೋದ್ರ ಬಗ್ಗೆ ಅಸಮಾಧಾನ ಇದೆ ಅನ್ನೋ ಮತ್ತೆ ಚರ್ಚೆ ಆಗ್ತಾ ಇದೆ. ಯಾಕೆ ಹಿಂಗೆ ಆಗ್ತಾ ಇದೆ, ಯಾರವರು? ಸೊ ಹೇಳ್ತೀವಿ, ಒಂದು